ಬ್ಯಾಕ್ ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಒಂದು ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿಯ ಅಡಿಯಲ್ಲಿ ತಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋ ಸುದ್ದಿ. ಅದಾದ ನಂತರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದ ವಿಚಾರವಾಯಿತು. ರಾಜ್ಯದಲ್ಲಿ 50 ರೂಪಾಯಿ ಪ್ರತಿ ಲೀಟರ್ ಅಂತೆ ಆಗುತ್ತಾ ಪೆಟ್ರೋಲ್ನ ರೇಟ್. ಕೇಂದ್ರ ಸಚಿವೆ ಮಾತಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. 2 ತಿಂಗಳಲ್ಲಿ ರಾಜ್ಯದ ಹೊಸ ಬಜೆಟ್ ಮಂಡನೆ ಆಗೋದಿದೆ. ಜಿಎಸ್ಟಿ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈ ಜಿಎಸ್ಟಿ ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ರಾಜ್ಯ ಬ್ಯಾಕ್ ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಒಂದು ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿಯ ಅಡಿಯಲ್ಲಿ ತಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋ ಸುದ್ದಿ. ಅದಾದ ನಂತರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದ ವಿಚಾರವಾಯಿತು. ರಾಜ್ಯದಲ್ಲಿ 50 ರೂಪಾಯಿ ಪ್ರತಿ ಲೀಟರ್ ಅಂತೆ ಆಗುತ್ತಾ ಪೆಟ್ರೋಲ್ನ ರೇಟ್. ಕೇಂದ್ರ ಸಚಿವೆ ಮಾತಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. 2 ತಿಂಗಳಲ್ಲಿ ರಾಜ್ಯದ ಹೊಸ ಬಜೆಟ್ ಮಂಡನೆ ಆಗೋದಿದೆ. ಜಿಎಸ್ಟಿ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈ ಜಿಎಸ್ಟಿ ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ರಾಜ್ಯ ಬ್ಯಾಕ್ ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಒಂದು ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿಯ ಅಡಿಯಲ್ಲಿ ತಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋ ಸುದ್ದಿ. ಅದಾದ ನಂತರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದ ವಿಚಾರವಾಯಿತು. ರಾಜ್ಯದಲ್ಲಿ 50 ರೂಪಾಯಿ ಪ್ರತಿ ಲೀಟರ್ ಅಂತೆ ಆಗುತ್ತಾ ಪೆಟ್ರೋಲ್ನ ರೇಟ್. ಕೇಂದ್ರ ಸಚಿವೆ ಮಾತಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. 2 ತಿಂಗಳಲ್ಲಿ ರಾಜ್ಯದ ಹೊಸ ಬಜೆಟ್ ಮಂಡನೆ ಆಗೋದಿದೆ. ಜಿಎಸ್ಟಿ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈ ಜಿಎಸ್ಟಿ ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ರಾಜ್ಯ ಬ್ಯಾಕ್ ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಒಂದು ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿಯ ಅಡಿಯಲ್ಲಿ ತಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋ ಸುದ್ದಿ. ಅದಾದ ನಂತರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದ ವಿಚಾರವಾಯಿತು.
ರಾಜ್ಯದಲ್ಲಿ 50 ರೂಪಾಯಿ ಪ್ರತಿ ಲೀಟರ್ ಅಂತೆ ಆಗುತ್ತಾ ಪೆಟ್ರೋಲ್ನ ರೇಟ್? ಕೇಂದ್ರ ಸಚಿವೆ ಮಾತಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ರಾಜ್ಯದ ಹೊಸ ಬಜೆಟ್ ಮಂಡನೆ ಆಗೋದಿದೆ. ಜಿಎಸ್ಟಿ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಒಂದು ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಅನ್ನ GSTಯ ಅಡಿಯಲ್ಲಿ ತಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋ ಸುದ್ದಿ. ಅದಾದ ನಂತರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದ ವಿಚಾರವಾಯಿತು. ರಾಜ್ಯದಲ್ಲಿ 50 ರೂಪಾಯಿ ಪ್ರತಿ ಲೀಟರ್ ಅಂತೆ ಆಗುತ್ತಾ ಪೆಟ್ರೋಲ್ನ ರೇಟ್? ಕೇಂದ್ರ ಸಚಿವೆ ಮಾತಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ರಾಜ್ಯದ ಹೊಸ ಬಜೆಟ್ ಮಂಡನೆ ಆಗೋದಿದೆ. GST ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಒಂದು ಹೇಳಿಕೆ, ಪೆಟ್ರೋಲ್ ಡೀಸೆಲ್ ಅನ್ನ GSTಯ ಅಡಿಯಲ್ಲಿ ತಂದು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋ ಸುದ್ದಿ. ಅದಾದ ನಂತರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದ ವಿಚಾರವಾಯಿತು. ರಾಜ್ಯದಲ್ಲಿ 50 ರೂಪಾಯಿ ಪ್ರತಿ ಲೀಟರ್ ಅಂತೆ ಆಗುತ್ತಾ ಪೆಟ್ರೋಲ್ನ ರೇಟ್? ಕೇಂದ್ರ ಸಚಿವೆ ಮಾತಿಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ರಾಜ್ಯದ ಹೊಸ ಬಜೆಟ್ ಮಂಡನೆ ಆಗೋದಿದೆ. GST ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ.